ನಮಸ್ಕಾರ ವೀಕ್ಷಕರೇ, ದುರ್ಗಾ ಉತ್ತರ ಕರ್ನಾಟಕ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನು ಸುಜಾತ ನಾಗರಾಜ್. ಇಂದು ನಾನು ಮಾಡುತ್ತಿರುವಂತಹ ರೆಸಿಪಿ ಲಿಂಬೆ ಹಣ್ಣಿನ ಒಂದು ಸಿಹಿಯಾದ ಉಪ್ಪಿನಕಾಯಿ. ಈ ಒಂದು ಲಿಂಬೆ ಹಣ್ಣಿನ ಸಿಹಿ ಉಪ್ಪಿನಕಾಯಿ ಯಾರಿಗೆ ತಾನೇ ಇಷ್ಟ ಇಲ್ಲ ನೋಡಿ. ಮಕ್ಕಳಿಗೆ ಹೇಳಿ ತುಂಬಾ ಇಷ್ಟ ಆಗುತ್ತೆ, ಹಾಗೆ ದೊಡ್ಡವರಿಗೂ ಸಹ ತುಂಬಾ ಇಷ್ಟ ಆಗುತ್ತೆ. ಬನ್ನಿ ಇದನ್ನು ಯಾವ ರೀತಿ ಮಾಡುವುದು, ಹಾಗೆ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳೊಂದಿಗೆ ನಾವು ನೋಡ್ಕೊಂಡು ಬರೋಣ. ನೋಡಿ, ಇಲ್ಲಿ ನಾನು 10 ಲಿಂಬೆ ಹಣ್ಣನ್ನು ತೆಗೆದುಕೊಂಡಿದ್ದೀನಿ. ಒಂದು ಲಿಂಬೆ ಹಣ್ಣಲ್ಲಿ 8 ಭಾಗದಂತೆ ನಾವು ಮೊದಲಿಗೆ ಲಿಂಬೆ ಹಣ್ಣನ್ನು ಕಟ್ ಮಾಡ್ಕೊಂಡು ಬರೋಣ. ಬನ್ನಿ. ಈಗ ಲಿಂಬೆಹಣ್ಣು ಕಟ್ ಮಾಡ್ಕೊಂಡಾಗಿದೆ. ಇದಕ್ಕೆ ನಾವು 2 ಟೇಬಲ್ ಸ್ಪೂನ್ದಷ್ಟು ಉಪ್ಪನ್ನು ಹಾಕೊಳ್ಳೋಣ. 1 ಟೇಬಲ್ ಸ್ಪೂನ್ದಷ್ಟು ಅರಿಶಿನ ಪುಡಿಯನ್ನು ಹಾಕೊಳ್ಳೋಣ. ಮತ್ತು ನೋಡಿ, ಇಲ್ಲಿ ಒಂದು ಚಿಕ್ಕ ಕಪ್ನಿಂದ ನಾನು ಒಂದು ಅರ್ಧ ಕಪ್ನಷ್ಟು ಬೆಲ್ಲ ತೆಗೆದುಕೊಂಡಿದ್ದೀನಿ. ಸೊ ಈ ಬೆಲ್ಲವನ್ನು ಸಹ ನಾವು ಹಾಕೊಳ್ಳೋಣ. ಬೆಲ್ಲವನ್ನು ಚೆನ್ನಾಗಿ ನೀವು ಜಜ್ಕೊಂಡು ಇಟ್ಕೊಳ್ಬೇಕು. ಬೆಲ್ಲವನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 4 ಗಂಟೆಗಳ ಕಾಲ ಪ್ಲೇಟನ್ನು ಮುಚ್ಚಿ ಇಟ್ಕೊಳ್ಳೋಣ. ಹೀಗೆ ಮಾಡೋದ್ರಿಂದ ನೋಡಿ ಬೆಲ್ಲ ನೋಡಿ ಸಂಪೂರ್ಣವಾಗಿ ಕರಗುತ್ತೆ. ಹಾಗೆ ಲಿಂಬೆಹಣ್ಣು ಮತ್ತು ಉಪ್ಪು ಎಲ್ಲ ನೋಡಿ ಒಂದಕ್ಕೊಂದು ಸರಿಯಾಗಿ ಹೊಂದ್ಕೊಳ್ಳುತ್ತೆ. ಈಗ ಇದನ್ನು ಮುಚ್ಚಿಡೋಣ. ಈಗ ನೋಡ್ತಿರಬಹುದು, ಬೆಲ್ಲ ನೋಡಿ ಎಷ್ಟೊಂದು ಚೆನ್ನಾಗಿ ಕರಗಿದೆ. ನೀವು ಸಕ್ಕರೆ ಸಹ ಉಪಯೋಗಿಸಬಹುದು, ಬಟ್ ನೋಡಿ ಬೆಲ್ಲ ನೋಡಿ ಆರೋಗ್ಯ ತುಂಬಾ ಒಳ್ಳೆಯದು. ನೋಡಿ, ನಾನು ಒಂದು ಚಿಕ್ಕ ಪ್ಯಾನನ್ನು ಬಿಸಿಗಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದು ಚಿಕ್ಕ ಕಪ್ನಿಂದ ಒಂದು 3/4 ಕಪ್ನಷ್ಟು ಎಣ್ಣೆ ತಗೊಂಡಿದ್ದೇನೆ. ಈ ಎಣ್ಣೆಯನ್ನು ನಾವು ಈಗ ಬಿಸಿ ಮಾಡ್ಕೊಳ್ಳೋಣ. ಈ ಲಿಂಬೆಹಣ್ಣು ಉಪ್ಪಿನಕಾಯಿಗೆ ನೋಡಿ ಉಪ್ಪು ಮತ್ತು ಎಣ್ಣೆ ನೋಡಿ ಸರಿಯಾಗಿದ್ದರೆ ನೋಡಿ ಲಿಂಬೆಹಣ್ಣು ಬೇಗನೆ ಕೆಡೋದಿಲ್ಲ, ತುಂಬ ದಿನ ಬಾಳಿಕೆ ಬರುತ್ತೆ. ಈಗ ಎಣ್ಣೆಯನ್ನು ನಾವು ಮೀಡಿಯಮ್ನಲ್ಲಿ ನಾವು ಬಿಸಿ ಮಾಡ್ಕೊಳ್ಳೋಣ. ತುಂಬ ಜಾಸ್ತಿ ನಾವು ಬಿಸಿ ಮಾಡ್ಕೋಬಾರ್ದು. ಬಿಸಿಯಾದ ಎಣ್ಣೆಗೆ ನೋಡಿ, ಇಲ್ಲಿ ನಾನು 1 ಟೇಬಲ್ ಸ್ಪೂನ್ದಷ್ಟು ಮೆಂತ್ಯ ಪೌಡರ್ ಹಾಕ್ತಾಯಿದ್ದೇನೆ. ಒಂದು ಅರ್ಧ ಟೇಬಲ್ ಸ್ಪೂನ್ದಷ್ಟು ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನ್ದಷ್ಟು ಇಂಗಿನ ಪುಡಿ ಹಾಕ್ತಾಯಿದ್ದೀನಿ. ಈಗ ಗ್ಯಾಸನ್ನು ನಾವು ಆಫ್ ಮಾಡ್ಕೊಳ್ಳೋಣ. ಮತ್ತು ಇದನ್ನು ನಾವು ಆರೋದಕ್ಕೆ ಇಡಬೇಕು. ಎಣ್ಣೆ ನೋಡಿ ಸಂಪೂರ್ಣವಾಗಿ ಆರಬೇಕು. ಆರೋದಕ್ಕೆ ಇಡೋಣ. ಇಂಗು ಮತ್ತು ಮೆಂತಿ ಪೌಡ್ರನ್ನು ಹಾಕೋದ್ರಿಂದ ನೋಡಿ ಉಪ್ಪಿನಕಾಯಿ ರುಚಿ ಸಹ ಹೆಚ್ಚುತ್ತೆ. ಉಪ್ಪಿನಕಾಯಿ ನೋಡಿ ಬೇಗನೆ ಕೆಡುವುದಿಲ್ಲ. ಎಣ್ಣೆ ಆರಿದೆ. ಇದಕ್ಕೆ ನಾವು 1 ಟೇಬಲ್ ಸ್ಪೂನ್ದಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ಳೋಣ. ಈಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಈ ಒಗ್ಗರಣೆಯನ್ನು ನಾವು ಈ ಒಂದು ಲಿಂಬೆಹಣ್ಣು ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ, ತುಂಬಾ ರುಚಿಯಾಗಿರುವ ಲಿಂಬೆಹಣ್ಣಿನ ಒಂದು ಸಿಹಿ ಉಪ್ಪಿನಕಾಯಿ ರೆಡಿಯಾಗಿದೆ. 5-6 ದಿನ ಆದ ನಂತರ ನೋಡಿ ಲಿಂಬೆಹಣ್ಣಿನ ಒಂದು ಸಿಪ್ಪೆ ನೋಡಿ ತುಂಬಾ ಮೃದುವಾಗುತ್ತೆ. ಆಗ ನಾವು ಊಟಕ್ಕೆ ಇದನ್ನು ಉಪಯೋಗಿಸಬಹುದು. ನಾನು ಹೇಳಿದ ಪ್ರಮಾಣದಲ್ಲಿ ಒಂದು 10 ಲಿಂಬೆಹಣ್ಣಿಗೆ ಈ ಒಂದು ಪ್ರಮಾಣ ಸಾಕಾಗುತ್ತೆ. ನೀವು ಹಾಗೆ ಈ ಊಟಕ್ಕೆ ನೋಡಿ ಉಪ್ಪಿನಕಾಯಿ ಬೇಕೇ ಬೇಕು ಅಂತ ಒಂದು ಗಾದೆನೇ ಇದೆ. ಅದೇ ರೀತಿ ಅಷ್ಟೊಂದು ಸೊಗಸಾಗಿ ಆಗುತ್ತೆ ಇದು ಉಪ್ಪಿನಕಾಯಿ. ಉಪ್ಪು, ಹುಳಿ, ಸಿಹಿ, ಖಾರ ಹಾಗೂ ಮೆಂತ್ಯ ಒಂದು ಘಮ ಎಲ್ಲವೂ ಕೂಡ ನೋಡಿ ಸಖತ್ತಾಗಿರುತ್ತೆ. ತುಂಬಾ ಈಸಿಯಾಗಿ ನಾವು ಸುಲಭವಾಗಿ ಮನೆಯಲ್ಲಿ ಮಾಡ್ಕೊಳ್ಬಹುದು. ಈ ಒಂದು ರೆಸಿಪಿ ನಿಮಗೂ ಸಹ ಇಷ್ಟವಾಗಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ನಿಮಗೂ ಸಹ ಇಷ್ಟವಾಗಿದ್ದರೆ ನೀವು ಸಹ ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ, ರುಚಿ ನೋಡಿ. ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಮ್ಮ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆ ಹಾಗೂ ರಿಲೇಟಿವ್ಸ್ಗೆ ಶೇರ್ ಮಾಡ್ತಾನೆ ಇರಿ. ಮತ್ತು ಬೆಲ್ ಐಕನನ್ನು ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ, ಏಕೆಂದರೆ ನಾವು ಮಾಡುವಂಥ ಹೊಸ ವಿಡಿಯೋಗಳ ಒಂದು ನೋಟಿಫಿಕೇಷನ್ ನಿಮ್ಮ ಫೋನ್ನಲ್ಲಿ ಬರ್ತಾನೆ ಇರುತ್ತೆ. ಮತ್ತೊಂದು ಹೊಸ ರೆಸಿಪಿದೊಂದಿಗೆ ನಾವು ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.